ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಶೇಷವಾದಂತಹ ಅಕ್ಟೋಬರ್ನ ತಿಂಗಳು ಪ್ರಾರಂಭ ಆಗುವುದೇ ಹಬ್ಬದಿಂದ. ನಮ್ಮ ನಾಡದೇವಿಯಾಗಿರತಕ್ಕಂತಹ ಚಾಮುಂಡೇಶ್ವರಿ ಅಮ್ಮನವರಿಗೆ ಮೈಸೂರಿನಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ಆಯುಧ ಪೂಜೆಯಿಂದ ಶುರುವಾಗತ್ತೆ. ಅಕ್ಟೋಬರ್ನ 1ನೇ ತಾರೀಕು ಆಯುಧ ಪೂಜೆ, 2ನೇ ತಾರೀಕು ನಮಗೆ ವಿಶೇಷವಾದಂತಹ ವಿಜಯ ದಶಮಿಯ ಒಂದು ಪರ್ವಕಾಲ ಇರ್ತಕ್ಕಂತಹದ್ದು. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗ್ಲಿ, ನಿಮ್ಮ ಬದುಕಿನಲ್ಲಿರುವಂತಹ ಎಲ್ಲ ಬವಣೆಗಳು ಸಹ ದೂರ ಆಗ್ಲಿ ಅಂತ ಹೇಳಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಒಳ್ಳೇದಾಗ್ಲಿ, ಮಂಗಳವಾಗ್ಲಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ದೂರವಾಗ್ಲಿ ಅಂತ ಹೇಳ್ತಾ ಇದ್ದೇವೆ. ಇನ್ನು ಮೊದಲನೇದಾಗಿ ಈ ಮಾಸದ ವಿಶೇಷತೆಗಳನ್ನ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಸಂಚಾರಗಳನ್ನ ನೋಡೋಣ. 2ನೇ ತಾರೀಕು 10ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2025ಕ್ಕೆ ತುಲಾ ಸಂಕ್ರಮಣವಾಗ್ತದೆ ರವಿಯಿಂದ. ಇನ್ನು 18ನೇ ತಾರೀಕು 10ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 24/10/2025ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 27ನೇ ತಾರೀಕು 10ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ಇರತಕ್ಕಂತಹ ಒಂದು ಗ್ರಹದ ಸಂಚಾರದ ಫಲಗಳು. ಅದೇ ರೀತಿಯಾಗಿ ಈ ತಿಂಗಳು ದಸರಾ ಹಬ್ಬ ಮಾತ್ರವಲ್ಲದೆ ದೀಪಾವಳಿ ಹಬ್ಬ ಸಹ ಇರ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟಗಳಾಗಿರಬಹುದು, ನಷ್ಟಗಳಾಗಿರಬಹುದು, ಕತ್ತಲೆಗಳು ಹೋಗಿ ಹೊಸ ಬೆಳಕು ನಿಮ್ಮ ಬದುಕಿನಲ್ಲಿ ಮೂಡಲಿ. ದೀಪಾವಳಿ ಹಬ್ಬವನ್ನು ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿ. ಇನ್ನು ಈ ತಿಂಗಳ ಮಾಸ ವಿಶೇಷತೆಯನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 2ನೇ ತಾರೀಕಿನಂದು 1ನೇ ತಾರೀಕು ಮಹಾನವಮಿ, 2ನೇ ತಾರೀಕಿನಂದು ವಿಜಯದಶಮಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಶನಿ ಪ್ರದೋಷ ಇರತಕ್ಕಂಥದ್ದು. ಶನಿ ಪ್ರದೋಷ ಇರುವಂತಹದ್ದಿದೆ. ಇನ್ನು 6ನೇ ತಾರೀಕು ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟದಲ್ಲಿ ಒಂದು ರಥೋತ್ಸವ ಸಹ ನಡೀತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025
ಈ ಒಂದು ದಿನ ಬಹಳ ವಿಶೇಷವಾದ ದಿವಸ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ವರ್ಷಕ್ಕೆ ಕೆಲ ದಿನಗಳು ಮಾತ್ರ ದರ್ಶನವನ್ನ ಕೊಡತಕ್ಕಂತಹ, ವರ್ಷದಲ್ಲಿ ಒಮ್ಮೆ ಮಾತ್ರ ಬಾಗಿಲನ್ನ ತೆಗೆಸಿಕೊಂಡು ಕೆಲ ದಿನಗಳವರೆಗೂ ಮಾತ್ರ ದರ್ಶನವನ್ನ ಕೊಟ್ಟು ಪುನಃ ಬಾಗಿಲು ಹಾಕಿಸಿಕೊಳ್ಳತಕ್ಕಂತಹ ಹಾಸನದ ಅಧಿದೇವತೆಯಾಗಿರತಕ್ಕಂತಹ ಹಾಸನಾಂಬ ಅಮ್ಮನವರ ದೇವಸ್ಥಾನದ ಬಾಗಿಲನ್ನ ತೆಗೆಯತಕ್ಕಂತಹ ದಿವಸ. 9ನೇ ತಾರೀಕಿನಂದು ಹಾಸನಾಂಬ ಅಮ್ಮನವರ ದರ್ಶನ ಪ್ರಾರಂಭವಾಗ್ತದೆ. ಹಾಗಾಗಿ ದಾಂಗುಡಿ ಇಟ್ಕೊಂಡು ಹೋಗೋದು ಬೇಡ. ಅಮ್ಮನವರು ಬಹಳ ದೀರ್ಘಕಾಲದಲ್ಲಿ ಈ ಬಾರಿ ನಿಮಗೆ ಸುಮಾರು 1 ವಾರಕ್ಕೂ ಹೆಚ್ಚಿನ ಕಾಲ ದರ್ಶನವನ್ನ ಕೊಡುತ್ತಾರೆ. ದರ್ಶನದ ಭಾಗ್ಯವಿದೆ. ಯಾರು ಸಹ ಏನೋ ಒಂದು ನೂಕ್ ಮುಗ್ಲನ್ನು ಮಾಡ್ಕೊಂಡು ಹೋಗಿ ಹೋದ ವರ್ಷ ಮಾಡ್ಕೊಂಡು ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ. ಏನಿದ್ರು ಸಾಮಾನ್ಯವಾಗಿ ಸಾಧಾರಣವಾಗಿ ನಿಧಾನವಾಗಿ ಹೋಗಿ ಬನ್ನಿ, ಎಲ್ಲವೂ ಸಹ ಒಳ್ಳೇದಾಗ್ಲಿ. ಇನ್ನು ಅದೇ ರೀತಿಯಾಗಿ ಇನ್ನು ದೀಪಾವಳಿ ಹಬ್ಬಕ್ಕೆ ಸಂದರ್ಭಕ್ಕೆ ಬರೋ ಹಾಗೆ ಇನ್ನು 19ನೇ ತಾರೀಕೆ ನೀರು ತುಂಬೋ ಹಬ್ಬ ಅಂತ ಕರಿತೀವಿ. ಆಗ ಹಿಂದಿನ ಕಾಲದಲ್ಲಿ ಏನಾಗೋದು, ಅಂಡೆ ಒಲೆಗಳಿರೋದು, ಎಲ್ಲರೂ ನೀರನ್ನ ತುಂಬಿಕೊಂಡು ಅಂಡೆ ಒಲೆಗೆ ಪೂಜೆ ಮಾಡಿ ಯಮನ ಪೂಜೆ ಅಂತೆಲ್ಲ ಮಾಡೋರು. ಈಗ ಆ ರೀತಿಯಾಗಿ ಯಾರು ಮಾಡುವಂತಹ ಒಂದು ಪದ್ಧತಿ ಕಳ್ಕೊಂಡ್ ಬಿಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಹಿಂದಿನ ಪೂರ್ವಿಕರ ಆಚರಣೆಗಳು ಈಗ ಯಾಕೋ ಮುಂದುವರ್ಕೊಂಡು ಬರ್ತಾ ಇಲ್ಲ. ಅದು ಬಹಳ ಬೇಸರವೂ ಆಗುತ್ತೆ. ಮುಂದಿನ ದಿನಮಾನಗಳನ್ನ ನಾವ್ ಏನ್ ತಾನೇ ಹೇಳ್ಕೊಡ್ಬಹುದು ಮಕ್ಕಳಿಗೆ, ಎಲ್ಲವೂ ಬಿಟ್ಟು ಹೊರಟೋಗ್ತಾ ಇದ್ದೀವಿ. ಗೊತ್ತಿಲ್ಲ ಮುಂದಕ್ಕೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಇನ್ನು 20ನೇ ತಾರೀಕಿಗೆ ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಪೂಜೆ ಇರ್ತಕ್ಕಂಥದ್ದು ಅವತ್ತೇ. ನೋಡಿ, ಶ್ರೀಕೃಷ್ಣನು ನರಕಾಸುರನನ್ನ ವಧಿಸಿದಂತಹ ಸಂದರ್ಭವನ್ನ ಒಂದು ನೆನಪು ಮಾಡ್ಕೊಳ್ತಾ, ಆ ನರಕನ ವಿಶೇಷವಾದ ನರಕಾಸುರನ ಎಲ್ಲ ವಿಧದ ತೊಂದರೆ ತಾಪತ್ರಯಗಳಿಂದ ಆಚೆ ಬಂದಂತಹ ದಿನವೇ ಆ ನರಕ ಚತುರ್ದಶಿ. ಅದೇ ರೀತಿಯಾಗಿ ಧನಲಕ್ಷ್ಮಿ ಪೂಜೆ, ಅದನ್ನ ಸಂಜೆ ಹೊತ್ತು ಮಾಡ್ತಕ್ಕಂಥದ್ದು. ನಿಮ್ಮ ಜೀವನದ ಸಕಲ ತೊಂದರೆ ತಾಪತ್ರಯಗಳ ನಿವಾರಣೆಗೆ ಧನಲಕ್ಷ್ಮಿ ಪೂಜೆಯನ್ನ ಈ ಒಂದು 20ನೇ ತಾರೀಕಿನಂದು ಮಾಡ್ತಕ್ಕಂಥದ್ದಿದೆ. ಇನ್ನು 21ನೇ ತಾರೀಕು ಬಲೀಂದ್ರನ ಪೂಜೆ ಇರ್ತಕ್ಕಂಥದ್ದು. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬಲೀಂದ್ರ ಹೇಗೆ ವಾಮನನಾಗಿ ಶ್ರೀ ಮಹಾವಿಷ್ಣುವು ಬಂದು ಬಲೀಂದ್ರನನ್ನ ಹೇಗೆ ಅವನನ್ನ ಪಾತಾಳಕ್ಕೆ ಲೋಕಕ್ಕೆ ತಗೊಂಡಿದ್ದು, ಕೇವಲ 3 ಅಡಿಗಳಲ್ಲಿ ತನ್ನ ವಿರಾಟ್ ರೂಪವನ್ನ ತೋರಿಸಿ ಒಂದು ಬಲೀಂದ್ರನನ್ನ ಪಾತಾಳಕ್ಕೆ ತಳ್ಳಿದ್ದು ಅನ್ನುವಂಥದ್ದು ಗೊತ್ತಿದೆ. ಇನ್ನು 22ನೇ ತಾರೀಕು ದೀಪಾವಳಿ ಹಬ್ಬ, ಬಲಿಪಾಡ್ಯಮಿ, ಚಂದ್ರ ದರ್ಶನವನ್ನ ನೀವು ಮಾಡ್ಬೇಕಾಗ್ತದೆ ಅವತ್ತೊಂದು ದಿವಸ. ಜೊತೆಗೆ 23ನೇ ತಾರೀಕು ಆಗ್ಲೇ ಹೇಳಿದ ಹಾಗೆ ಹಾಸನಾಂಬ ದೇಗುಲದ ಬಾಗಿಲನ್ನ ಹಾಕ್ತಕ್ಕಂಥದ್ದು. ನೋಡಿ, ಇಲ್ಲಿ 9ನೇ ತಾರೀಕಿನಿಂದ ಈ ಬಾರಿ 23ನೇ ತಾರೀಕಿನವರೆಗೂ ಇರುವಂಥದ್ದು. ಸ್ವಲ್ಪ ದೀರ್ಘಕಾಲದಲ್ಲೇ ಇದೆ. ಸೊ ಯೋಚನೆ ಇಲ್ಲ. ಅಮ್ಮನವರು ವಿಶೇಷವಾಗಿ ದರ್ಶನವನ್ನ ಕೊಡ್ತಾರೆ. ಅಮ್ಮನವರ ದರ್ಶನ ಭಾಗ್ಯದಿಂದ ನಿಮ್ಮೆಲ್ಲರ ಜೀವನ ಸಹ ಸರಿ ಹೋಗ್ಲಿ. ಇದಿಷ್ಟು ಈ ಅಕ್ಟೋಬರ್ನ ತಿಂಗಳ ಮಾಸ ವಿಶೇಷತೆಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನು ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂದ್ರೆ, ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಲ್ಲಿ, ಅಕ್ಟೋಬರ್ನ ತಿಂಗಳಲ್ಲಿ ದಿಢೀರಂತ ಬರತಕ್ಕಂತಹ ಗುರುಬಲ ತಾತ್ಕಾಲಿಕವಾಗಿ. ಯಾಕೆ ತಾತ್ಕಾಲಿಕವಾಗಿ ಹೇಳ್ತಿದ್ದೀವಿ ಅಂದ್ರೆ, ನವೆಂಬರ್ ತಿಂಗಳಲ್ಲಿ ಪುನಃ ಅದು ಚತುರ್ಥ ಸ್ಥಾನಕ್ಕೆ ಹೋಗ್ತದೆ. ಅಂದ್ರೆ ಮಿಥುನ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಬೆಳೆಸಿದ ನಂತರದಲ್ಲಿ ವಕ್ರೀಗತನಾಗ್ತಾನೆ. ಸೊ ಹಾಗಾಗಿ ಈ ಒಂದು ಸ್ಥಾನದ ಫಲಗಳು 1 ವರ್ಷ ಅಲ್ಲ, 1 ತಿಂಗಳ ಕಾಲ, ಹತ್ತತ್ರ 1 ತಿಂಗಳ ಕಾಲ ಇರುತ್ತೆ. ಸೊ ಹಾಗಾಗಿ ಗುರುಬಲ ಬಂದ ಸಂದರ್ಭದಲ್ಲಿ ಬಹಳ ಅನುಕೂಲಗಳನ್ನ ನೋಡ್ತೀರಾ. ರವಿ ಸುಸ್ಥಿತಿನಲ್ಲಿ ರವಿ ಆಗಲಿ ಅಥವಾ ಬೇರೆ ಇನ್ನೆಲ್ಲ ರೀತಿಯಾಗಿರತಕ್ಕಂತಹ ಗ್ರಹದ ಅನುಕೂಲಗಳನ್ನ ನೀವು ಪಡ್ಕೊಳ್ತೀರಾ. ವಿಚಾರಗಳು ತುಂಬಾ ಚೆನ್ನಾಗಿ ನಿಮಗೆ ಒಂದು ಅನುಕೂಲವನ್ನ ತಂದು ಕೊಡತ್ತೆ. ಸೊ ಈ ಒಂದು ತಿಂಗಳಲ್ಲಿ ನಿಮ್ಗೆ ಎಲ್ಲಾ ವಿಧದಲ್ಲೂ ಒಂದು ತೊಂದರೆ ತಾಪತ್ರಗಳನ್ನ ಏನು ಅನುಭವಿಸ್ತಾ ಇರ್ತೀರಿ, ಒಂದಷ್ಟು ಸಮಸ್ಯೆಗಳು ಸಹ ಬಗೆಹರಿಯುತ್ತೆ. ನೋಡಿ, ಈ ಶನಿ ಮತ್ತು ಸೂರ್ಯರ ಸಮಸಪ್ತಕ ದೃಷ್ಟಿಯು ಹೋಗತ್ತೆ. ಅಷ್ಟಮಕ್ಕೆ ಬಂದ್ರೂ ಸಹ ಏನಂತಹ ತೊಂದರೆ ತಾಪತ್ರಗಳನ್ನೇನು ನೀವು ನಿರೀಕ್ಷೆ ಮಾಡಬೇಡಿ. ಒಳ್ಳೆ ರೀತಿಯಾಗಿರತಕ್ಕಂತಹ ಏಳಿಗೆಯನ್ನು ಸಹ ನೀವು ನೋಡೋಕ್ ಸಾಧ್ಯ ಇದೆ. ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಆರ್ಥಿಕ ಪ್ರಗತಿ ಆಗತ್ತೆ. ತುಂಬಾ ದಿವಸಗಳಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದಂತಹ ಅನೇಕ ಒಂದು ಸಮಸ್ಯೆಗಳು ನಿವಾರಣೆ ಆಗತ್ತೆ. ನಿರೀಕ್ಷೆ ಮಾಡ್ತಾ ಇದ್ದಂತಹ ಕೆಲಸಗಳಲ್ಲಿ ಪ್ರಗತಿಯನ್ನ ನೋಡ್ತೀರಾ. ಭೂ ಖರೀದಿಯಲ್ಲಿ ಲಾಭಗಳನ್ನು ನೋಡ್ತೀರಿ. ಭೂ ಖರೀದಿಯ
ಶುಭ ಸಂಬಂಧಗಳು ಸಂಪರ್ಕಗಳು ಎಲ್ಲ ಬರತಕ್ಕಂತಹದ್ದು, ಅನುಕೂಲಗಳು ಹೆಚ್ಚಿಗೆ ಇದ್ದಾವೆ. ಆಸ್ತಿ ವಿವಾದಗಳೇನಾದ್ರೂ ಇತ್ತು ಅಂದ್ರೆ ಬಗೆಹರಿಯುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳೆಲ್ಲ ಸಹ ದೂರವಾಗ್ತದೆ. ಇನ್ನು ಮನಸ್ಸಿಗೆ ಬಹಳ ನೆಮ್ಮದಿ ಮತ್ತು ಸಂತೋಷದಾಯಕವಾಗಿರ್ತಕ್ಕಂಥದ್ದು. ನೂತನ ವಸ್ತುಗಳ ಮತ್ತು ವಸ್ತ್ರದ ಖರೀದಿ ಆಗತ್ತೆ. ಬಾಲ್ಯ ಸ್ನೇಹಿತರಿಂದ ಒಂದಷ್ಟು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಸಹೋದರರೊಟ್ಟಿಗೆ ಇದ್ದಂತಹ ಆಸ್ತಿಯ ವ್ಯಾಜ್ಯಗಳು ದೂರ ಆಗತ್ತೆ. ಹೊಸ ಹೊಸ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರುತ್ತೆ. ನಿರುದ್ಯೋಗಿಗಳಿಗಂತೂ ಉತ್ತಮವಾಗಿರತಕ್ಕಂತಹ ಉದ್ಯೋಗದ ಅವಕಾಶ ಬರುವಂತಹದ್ದು. ಇನ್ನು ನಿರೀಕ್ಷೆ ಮಾಡದ ರೀತಿಯಲ್ಲಿ ಶುಭ ಫಲಗಳು ಶುಭ ಘಟನೆಗಳು ಸಾಗ್ತಾನೆ ಹೋಗುತ್ತೆ. ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಬಹಳ ಪ್ರಗತಿ. ಅದರಲ್ಲೂ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾಡಿಸಿದ ಹಾಗಿದೆ. ಈ ಒಂದು ತಿಂಗಳು ತುಂಬಾ ಚೆನ್ನಾಗಿದೆ. ಬೇರೆ ದೇಶಕ್ಕೆ ಹೋಗ್ಬೇಕು ಅಥವಾ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕೋರ್ಸ್ ರಿಲೇಟೆಡ್ ಲ್ಯಾಂಗ್ವೇಜ್ ಗಳನ್ನ ಕಲಿಬೇಕು ಅಂದ್ರೂ ಸಹ ಈ ತಿಂಗಳು ಬಹಳ ಚೆನ್ನಾಗಿದೆ. ಉಪಯೋಗಿಸ್ಕೊಳ್ಳಿ. ಹೂಡಿಕೆಗಳನ್ನ ಮಾಡ್ಕೊಳ್ಳಿ. ಹೂಡಿಕೆಗಳಿಗೆ ಈ ಕಾಲ ಬಹಳ ಸಕಾಲ. ಆರ್ಥಿಕ ಸಮೃದ್ಧ ಬದುಕು ಇರುತ್ತೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಏಳಿಗೆ ನಿಮಗೆ ಇದೆ. ಆದ್ರೆ ಎಷ್ಟೊಂದ್ ಜನ ಕೇಳ್ತಾನೆ ಇರ್ತೀರಿ, ಗುರುಗಳೇ ನೀವೇನೋ ಚೆನ್ನಾಗಿದೆ ಅಂತ ಹೇಳ್ತೀರಿ, ಆದ್ರೆ ನಮಗ ನೋಡಿದ್ರೆ ಸಂಕಟ ಸಮಸ್ಯೆಗಳೇ ಜಾಸ್ತಿ ಅಂತ. ಆದ್ರೆ ಅದಕ್ಕೇನಪ್ಪ ಕಾರಣ ಅಂದ್ರೆ ನಿಮಗೆ ಇದು ಗೋಚಾರದ ಫಲ, ಜನ್ಮ ಜಾತಕದ ಫಲ ಅಲ್ಲ. ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ನೀವು ವಾಟ್ಸಪ್ ನ ಮುಖಾಂತರವಾಗಿ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ. ಫೋನ್ ಏನಾದ್ರೂ ಸಿಗ್ಲಿಲ್ಲ, ಫೋನ್ ರಿಸೀವ್ ಆಗ್ಲಿಲ್ಲ ಅಂತಂದ್ರೆ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ರಿಪ್ಲೈ ಬರುತ್ತೆ. ನಿಮ್ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಬಹಳ ದೂರದಲ್ಲಿ ಇರ್ತಕ್ಕಂಥವ್ರು ಬೇಕಾದ್ರೆ ಫೋನ್ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಇಲ್ಲ ನೇರವಾಗಿ ಬಂದು ಭೇಟಿ ಮಾಡ್ತೀನಿ ಅನ್ನುವಂಥವ್ರು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಂತ ತಗೊಳ್ಳಿ. ನೇರವಾಗಿ ಬಂದು ಅಥವಾ ಫೋನಿನ ಮುಖಾಂತರವಾಗಿ ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಂಡು ನಿಮಗೆ ಯಾವ ರೀತಿಯಾದ ಸಮಯ ನಡೀತಿದೆ ಅಂತ ತಿಳ್ಕೊಂಡು ಮುಂದುವರಿತಾ ಹೋಗಿ. ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯಗಳ ಆಲೋಚನೆ ಮಾಡಬೇಕಾದ್ರೂ ಸಹ ಜನ್ಮ ಜಾತಕ ಬಹಳ ಮುಖ್ಯ. ಸೊ ಹಾಗಾಗಿ ಜನ್ಮ ಜಾತಕದ ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ಮರೆಯೋದು ಬೇಡ. ಸೊ ಹಾಗಾಗಿ ಈ ಮೀನ ರಾಶಿ ಅಂತಾನೆ ಇಲ್ಲ, ಯಾವುದೇ ರಾಶಿಯವರಾಗಿರ್ಲಿ ಫಸ್ಟ್ ನಿಮ್ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಅದ್ರ ಜೊತೆ ಕೆಲವೊಮ್ಮೆ ಏನಾಗತ್ತೆ, ಈ ಕಣ್ಣು ದೃಷ್ಟಿಯಿಂದ ಮಾಟ ಮಂತ್ರದಿಂದ ಆಗುವಂತಹ ಕೆಲಸ ಕಾರ್ಯಗಳು ಸಹ ಸರಿಯಾಗಿ ಆಗ್ತಾ ಇರೋದಿಲ್ಲ. ಹಾಗಾಗಿಯೇ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಸರ್ವ ಕಾರ್ಯ ಸಿದ್ಧಿ ಮೂಲಿಕ ಬೆಳ್ಳಿ ರಜತ ತಾಯಿತವನ್ನ ನೀವು ಧರಿಸ್ಕೊಂಡು ನಿಮ್ಮ ಕತ್ನಲ್ಲಾಗ್ಲಿ ತೋಳ್ನಲ್ಲಾಗ್ಲಿ ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳಿ. ಅತ್ಯಮೂಲ್ಯವಾದ ಮೂಲಿಕೆಗಳನ್ನ ಈಗಾಗ್ಲೇ 7ನೇ ತಾರೀಕು ಗ್ರಹಣದಂದು ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕಿನ ಗ್ರಹಣದಂದು ಸಂಗ್ರಹಣವನ್ನ ಮಾಡಿ ಅದಕ್ಕೆ ಗ್ರಹಣದ ಸಮಯದ ನಂತರದಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಸಿ ಬಹಳ ಶಕ್ತಿಯುತವಾಗಿ ಮಾಡಿದ್ದಾಗಿದೆ. ಇನ್ನ 21ನೇ ತಾರೀಕಿನ ಸೂರ್ಯಗ್ರಹಣ ನಮಗ್ ಕಾಣೋದಿಲ್ಲ, ಬಟ್ ಆದ್ರೂ ಸಹ ಗ್ರಹಣಕಾಲದ ಪೂಜೆಯಿಂದ ಇನ್ನಷ್ಟು ಸಂತೃಪ್ತವಾಗಿರತಕ್ಕಂತಹ ದೇವರ ಆಶೀರ್ವಾದಗಳನ್ನ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು, ಜೊತೆಗೆ ಅಮಾವಾಸ್ಯೆ ಬೇರೆ ಕಾರ್ಯಗಳು ಸಿದ್ಧಿ ಆಗ್ಲಿ ಅಂತ ಹೇಳಿ ಮಾಡುವಂತಹ ರಥಾಯುಧವನ್ನ ನೀವು ತರಿಸ್ಕೊಂಡು ಕಟ್ಕೊಳ್ಳಿ. ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಬೇಗನೆ ನಿಮ್ಗೆ ಸಿದ್ಧಿ ಆಗ್ತದೆ. ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರದ ಅನುಸಾರವಾಗಿ ನಾವದನ್ನ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕಳುಹಿಸಿ ಕೊಡ್ತೇವೆ, ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದ್ರ ಬಗ್ಗೆನೂ ಸಹ ನೀವು ಯೋಚನೆ ಮಾಡಬಹುದು. ಈ 2 ಪರಿಹಾರವನ್ನ ಮಾಡ್ಕೊಳ್ಳಿ, ಬಹಳ ಅನುಕೂಲವಾಗ್ಲಿ. ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನ ನಾವು ಈ ಒಂದು ಆಶ್ವಯುಜ ಮತ್ತು ಕಾರ್ತಿಕ ಮಾಸದ ಒಂದು ಕಾರ್ತಿಕ ಮತ್ತು ಆಶ್ವಯುಜ ಮಾಸ ಇರುವಂತಹ ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ ಇನ್ನೊಂದಷ್ಟು ಏನ್ ನಿರೀಕ್ಷೆ ಮಾಡಬಹುದಪ್ಪ ಅಂದ್ರೆ, ನಿಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಬಹಳ ಪ್ರಗತಿಯನ್ನ ನೋಡ್ತೀರಾ. ಅದ್ರ ಜೊತೆಗೆ ಉತ್ತಮ ಧನಲಾಭಗಳು ಬರುತ್ತವೆ. ಮಿತ್ರರು ನಿಮಗ್ ಬಹಳ ಸಹಾಯ ಸಹಕಾರವನ್ನ ಕೊಡ್ತಾರೆ. ಮನಸ್ಸಿಗೆ ಬಹಳ ನೆಮ್ಮದಿ ಆಗತ್ತೆ. ಹಣಕಾಸಿನ ವಿಚಾರದಲ್ಲಿ ವರ್ಷಧಾರೆ ಅಂತಾನೆ ಹೇಳ್ಬೋದು. ನಿಮಗ್ ಗೊತ್ತಿಲ್ಲದೆ ಇರೋರೆಲ್ಲ ಬಂದು ನಿಮ್ಗೆ ಸಹಾಯ ಸಹಕಾರಗಳನ್ನು ಕೊಡ್ತಾರೆ. ಸಾಲಗಳಿಂದ ಆಚೆ ಬರ್ತೀರಾ. ಜೊತೆಗೆ ಮನಸ್ಸಿಗೆ ಇದ್ದಂತಹ ಅನೇಕ ಖೇದಕರವಾಗಿರತಕ್ಕಂತಹ ವಾತಾವರಣಗಳೆಲ್ಲ ದೂರವಾಗತಕ್ಕಂತಹದ್ದು. ಸ್ವಲ್ಪ ಬೇರೆಯವರಿಗೆ ಸಹಾಯ ಮಾಡೋದನ್ನ ನಿಲ್ಲಿಸಿ, ನೀವು ಸಹಾಯ ತಗೊಳ್ಬೇಕಾದ್ರೆ. ಯಾಕೆ ಅಂತಂದ್ರೆ ನಿಮ್ದು ಮೊದಲೇ ಹೆಲ್ಪಿಂಗ್ ನೇಚರ್ ಅಂತಂದ್ರೆ ನಿಮ್ದು ಎತ್ತಿದ ಕೈ. ಬೇರೆಯವ್ರಿಗೆ ಸಹಾಯ ಮಾಡ್ತಾ 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 ನಿಮ್ಮನ್ನ ನೀವು ಹಾಳು ಮಾಡ್ಕೋತೀರಾ. ಹುಷಾರು. ನಿಮಗ್ ತಿನ್ನೋಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬೇರೆಯವರಿಗಂತೂ ಮೃಷ್ಟಾನ್ನ ಭೋಜನ ಕೊಡಿಸ್ತೀರ. ಬೇಡ, ಇದು ಕಲಿಗಾಲ.
ನಿಮ್ ಹೊಟ್ಟೆನು ನೀವು ನೋಡ್ಕೊಳ್ಬೇಕು. ನೀವು ಚೆನ್ನಾಗಿದ್ರೇನೆ ನೀವು ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಳಕ್ ಆಗತ್ತೆ, ಇಲ್ಲಾಂದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಫಸ್ಟು ನಿಮ್ಮನ್ನ ನೀವು ಶುದ್ಧವಾಗಿ, ನಿಮ್ಮನ್ನ ನೀವು ಸರಿಯಾಗಿ ಮಾಡ್ಕೊಂಬಿಡಿ ಸಾಕು. ವಾದ ವಿವಾದಗಳಲ್ಲಿ ಯಶಸ್ಸನ್ನ ನೋಡ್ತೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಂಡು ಬರುತ್ತೆ. ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ದು ರಿಸಲ್ಟ್ ಗಳಿಗೆ ವೆಯ್ಟ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರತಕ್ಕಂತಹ ರಿಸಲ್ಟ್ ಅನ್ನೋದು ನಿಮ್ಗೆ ಬರುತ್ತೆ. ಒಟ್ಟಾರೆ ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ ಅತ್ಯಂತ ರಾಜಯೋಗ ಇದೆ. ಗುರುಗ್ರಹದಿಂದ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ತಾತ್ಕಾಲಿಕವಾಗಿ. ಅದರಿಂದ ಕುಟುಂಬದ ಸಮಸ್ಯೆಗಳು, ಪೂರ್ವ ಪುಣ್ಯ ಸ್ಥಾನದ ಸಮಸ್ಯೆಗಳು, ನಿಮಗಿರುವಂತಹ ಅನೇಕ ರೀತಿಯಾದಂತಹ ಒಂದು ತೊಂದರೆ ತಾಪತ್ರೆಗಳೆಲ್ಲ ನಿವಾರಣೆ ಆಗಿ ಮನಸ್ಸಿಗೆ ಬಹಳ ನೆಮ್ಮದಿ ಅನ್ನುವಂತಹ ಒಂದು ವಾತಾವರಣ ಬರುತ್ತೆ. ಚೆನ್ನಾಗಿದೆ ಸಮಯ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಪರಿಹಾರದ ಕ್ರಮ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರದಲ್ಲಿ ಮೊದಲನೇದಾಗಿ ನಾವು ಹೇಳೋದೆ ಗಿಡಗಳನ್ನ ಬೆಳೆಸಿ, ಮರಗಳನ್ನ ಉಳಿಸ್ಕೊಳ್ಳಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡೋದಕ್ಕೆ ಹೇಳಿ. ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಪ್ರಾಣವಾಯು, ಇಡೀ ಪಕ್ಷಿ ಸಂಕುಲಗಳಿಗೆ, ಪ್ರಾಣಿ ಸಂಕುಲಗಳಿಗೆ ಆಹಾರದ ವ್ಯವಸ್ಥೆಯು ಸಹ ಆಗ್ತದೆ. ನಿಮ್ಮಿಂದ ಒಂದು ಹೊಸ ಪರಿವರ್ತನಾ ಯುಗ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ನೋಡಿ, ಒಂದು ಬಿಂದುವಿನಿಂದನೇ ಪ್ರತಿಯೊಂದು ಪ್ರಾರಂಭವಾಗೋದು. ಹಾಗಾಗಿ ನಾನು ಬಿಂದು ಬಿಟ್ರೇನೆ ಮುಂದೆ ಬರೆಯೋಕ್ ಸಾಧ್ಯವಾಗೋದು. ಬರವಣಿಗೆಯ ಮೂಲವೇ ಬಿಂದು, ಕ್ರಿಯೆಯ ಮೂಲವೇ ಬಿಂದು. ಹಾಗಾಗಿ ಸಣ್ಣ ಒಂದು ಕ್ರಿಯೆಯ ಬಿಂದು ನಿಮ್ಮ ಜೀವನದಿಂದ, ಬದುಕಿನಿಂದ ಪ್ರಾರಂಭವಾದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಜಲುಗಳನ್ನ ಪ್ರತಿಯೊಬ್ರು ದಾಟ್ಕೊಳ್ತಾ ಹೋಗ್ಬೋದು, ಹಲವಾರು ಜನಕ್ಕೆ ಪ್ರೇರಕವಾಗಿ ನಿಂತ್ಕೊಳ್ಬಹುದು. ಹಾಗಾಗಿ ಸಣ್ಣ ಕೆಲಸವ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ಒಂದು ತಿಂಗಳು ನೀವು ಮಾಡಬೇಕಾಗಿರೋದು ಲಲಿತಾ ಸಹಸ್ರನಾಮದ ಪಠಣವನ್ನ ಪ್ರತಿನಿತ್ಯ ಸಂಧ್ಯಾ ಕಾಲದಲ್ಲಿ ಮಾಡಿ. ಸಾಯಂ ಸಂಧ್ಯಾ ಮಾಡೋದ್ರಿಂದ ಬಹಳ ಅನುಕೂಲತೆಗಳನ್ನ, ಅಮ್ಮನವರ ಕೃಪಾಶೀರ್ವಾದಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಈ ಒಂದು ವಿಶೇಷವಾದಂತಹ ಮೀನರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.